ಕೂಡ ಅವ್ರಿಗೆ ಗೊತ್ತಿದೆ, ಎಲ್ಲರೂ ತಿಳಿದಿರುವಂಥದ್ದು ವಿಷಯ. ಈಗಿನ ವ್ಯವಸ್ಥೆಗೆ ನಾವು ಏನೇನು ಮಾಡ್ಬೋದು ಮೈಸೂರಿಗೆ ಅಂತ ನಾವು ಆಗಲೇ ನಮ್ಮ ದೃಷ್ಟಿಯಲ್ಲಿ ಎಲ್ಲರಿಗೂ ಹೇಳಿದ್ದೀವಿ. ನಮ್ಮ ಇದು ಬೇಕಾದಷ್ಟು ಸಭೆಗಳಲ್ಲಿ ಅದರ ಮೂಲಕ ನಾವು ಕೆಲಸ ಮಾಡ್ತೀವಿ ಈ ವಾತಾವರಣಕ್ಕೆ, ಈ ಒಂದು ವ್ಯವಸ್ಥೆಗೆ. ನಾವು ನಿನ್ನೆ ಮತ್ತು ಇವತ್ತು ರೋಡ್ ಶೋ ಅಲ್ಲಿ ಭಾಳ ಉತ್ಸಾಹದಿಂದ ಭಾಗವಹಿಸ್ತಾರೆ. ಅವ್ರ ಮೇನ್ ಸಂದೇಶ ಇರೋದು ಮೈಸೂರಿನ ಪರಂಪರೆಯನ್ನು ರಕ್ಷಣೆ ಮಾಡಬೇಕಾಗಿದೆ, ಮೈಸೂರಿನ ಸ್ವಚ್ಛತೆ ಬಗ್ಗೆ ನಾವು ಭಾಳಷ್ಟು ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ ಮತ್ತು ಓವರ್ ಆಲ್ ಒಂದು ಆರ್ಗ್ಯಾನಿಕ್ ಆದ ಒಂದು ಡೆವಲಪ್ಮೆಂಟ್ ಬೇಕಾಗಿದೆ. ನಿಮ್ಮ ಪರವಾಗಿ ಪ್ರಚಾರ ಮಾಡೋದಕ್ಕೆ ಯಾರೆಲ್ಲ ಸ್ಟಾರ್ ಪ್ರಚಾರಕರು ಬರ್ತಾರೆ? ಅದು ಇನ್ನು ಜಾಸ್ತಿ ಮಾಹಿತಿ ಇಲ್ಲ, ಬಟ್ ನಿಮ್ಗೆ 2-3 ದಿನದಲ್ಲಿ ಅದು ಗೊತ್ತಾಗುತ್ತೆ. ಪಕ್ಷದ ವತಿಯಿಂದಾನೇ ಕೊಡ್ತಾರೆ. ಒಂದು ವರ್ಗದ ಒಂದು ಧರ್ಮದವರು ಮತ ಹಾಕಲ್ಲ ಅನ್ನೋ ಒಂದು ಅಪವಾದ. ಎಲ್ಲರೂ ಸಾಮಾನ್ಯ ದೃಷ್ಟಿಕೋನದಿಂದ ನೋಡುವಂಥದ್ದು ಪಕ್ಷ, ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗೋ ಪಕ್ಷ, ಎಲ್ಲರೂ ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಪಕ್ಷವನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಬಿಸಿಲು ಜಾಸ್ತಿ ಇದೆ, ನಿಮಗೆ ಸ್ಟ್ರೈನ್ ಅನ್ನಿಸ್ತಾ ಇಲ್ವಾ? ಇಲ್ಲ, ಏನು ಸ್ಟ್ರೈನ್ ಇಲ್ಲ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮೈಸೂರು ಬರ್ತಾರೆ, ಅವರು ಏನಾದ್ರು ಪರವಾಗಿ ಪ್ರಚಾರ ಮಾಡ್ತಾರೆ ಇವತ್ತು? ಇವತ್ತಿನ ಅಂತ ಒಂದು ಪ್ಲಾನ್ ಇಲ್ಲ, ಬಟ್ ಅವರು ಮುಂದೆ ಬರ್ತಾರೆ. ಇವತ್ತು ಎಲ್ಲರೂ ಕೂಡ ಸಾಮಾನ್ಯ ಕೆಲಸವನ್ನು ಮಾಡಬೇಕಂದ್ರೆ ನಾವು ಆ ದೃಷ್ಟಿಯಿಂದಾನೇ ಮಾಡಬೇಕಾಗಿದೆ. ಒಬ್ಬ MP ಆಗಿ ನಾವು ಏನೇನು ಕೆಲಸವನ್ನು ಮಾಡಬೇಕಾಗಿದೆ ಅದು ಎಲ್ಲಕ್ಕೂ ನಾವು ಸಿದ್ಧರಾಗಿದ್ದೀವಿ.